ಹಲೋ ಎವ್ರಿವಾನ್, ವೆಲ್ಕಮ್ ಟು ಪ್ರೀತಿ ಕುಮಾರ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಇವತ್ತು ನಾನು ಬೆಳಗ್ಗೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮುದ್ದು ಇವತ್ತು ಸ್ಕೂಲಿಗೆ ರಜೆ ಹಾಕಿದ್ಲು. ಅಂದರೆ ಯಾವಾಗಲೂ ಸ್ಕೂಲ್ಗೆ ಹೋಗ್ತಾನೆ ಇರ್ತಾಳೆ, ಅಷ್ಟಾಗಿ ನಾವು ರಜೆ ಎಲ್ಲ ಹಾಕ್ಸೋದಿಲ್ಲ. ಅಂದರೆ ಅಟೆಂಡೆನ್ಸ್ ಎಲ್ಲ ಕರೆಕ್ಟಾಗಿರಬೇಕು ಅದೆಲ್ಲ ಅಂತ ಹೇಳಿ ಅವಳಿಗೆ ಸ್ಕೂಲಿಗೆ ಕಳಿಸ್ತಾ ಇದ್ವಿ. ಏನಾದರೂ ಹುಷಾರಾಗಿ ತಪ್ಪಿದರೆ ಆ ಟೈಮಲ್ಲಿ ಮಾತ್ರ ನಾವು ಸ್ಕೂಲಿಗೆ ರಜೆ ಹಾಕಿಸ್ತಿದ್ದಿದ್ದು. ಇವತ್ತು ಯಾಕೋ ಅಳೋದಕ್ಕೂ ಸ್ಟಾರ್ಟ್ ಮಾಡಿದ್ಲು. ಇವತ್ತು ಸ್ಕೂಲ್ಗೆ ಹೋಗಲ್ಲ, ಒಂದಿನಾದರೂ ರಜೆ ಹಾಕಿಸಿ ಅಂತೆಲ್ಲ. ಅಂದರೆ ಹಾಕಿದ್ದಾಳೆ ರಜೆನ ಮಧ್ಯ ಅಂದರೆ ಫಂಕ್ಷನ್ಸ್ ಏನಾದರೂ ಇದ್ದರೆ, ಇಲ್ಲಾಂದರೆ ಹುಷಾರಿಲ್ಲದೆ ಇದ್ದಾಗ. ಅಷ್ಟಾಗಿ ತುಂಬ ಅಂದರೆ ತುಂಬ ರಜೆ ಹಾಕ್ಸೋದು ಆ ಥರ ಎಲ್ಲ ಇಲ್ಲ. ಫಸ್ಟ್ ಆಫ್ ಆಲ್ ನಾನು ಹಾಕ್ಸ್ಬಿಡ್ತೀನಿ ಅಂದರೂ ಅವ್ರ ಅಪ್ಪನಿಗೆ ರಜೆ ಹಾಕ್ಸೋದು ಅದೆಲ್ಲ ಇಷ್ಟ ಆಗೋಲ್ಲ. ಹೋಗ್ಲಿ ಬಿಡು, ಹೋಮ್ವರ್ಕ್ಸ್ ಎಲ್ಲ ಕೊಡ್ತಾರೆ ಅಂತೆಲ್ಲ ಹೇಳ್ತಾರೆ. ಅಷ್ಟಾಗಿ ರಜೆ ಹಾಕ್ಸ್ತಿರ್ಲಿಲ್ಲ. ಇವತ್ತು ಯಾಕೋ ಅಳೋದಕ್ಕೆ ಸ್ಟಾರ್ಟ್ ಮಾಡೋದ್ಲಲ್ಲ, ಇರಲಿ ಅಂತೇಳಿ ಅವ್ರ ಅಪ್ಪಂಗೆ ಕಾಲ್ ಮಾಡಿ ರಜೆ ಹಾಕ್ತೀನಿ ಅಂತ ಹೇಳ್ತಿದ್ದಾಳೆ ಅಂತೆಲ್ಲ ಹೇಳಿದ್ವಿ. ಅವರು ಇಲ್ಲ ಕಳಿಸು, ಇನ್ನೇನು ರಜೆ ಕೊಟ್ಬಿಡ್ತಾರಲ್ಲ ಅವರೇನೆ ಅಂತೆಲ್ಲ ಹೇಳಿದ್ರು. ಆದರೂ ಪಾಪು ಯಾಕೋ ಜಾಸ್ತಿ ಅಳೋದಕ್ಕೆ ಸ್ಟಾರ್ಟ್ ಮಾಡಿದ್ಲು ಅಂತ ಇವತ್ತು ರಜೆ ಹಾಕಿಸ್ದೆ. ನಾನು ಕಸ ಗುಡಿಸ್ಬೇಕಾದ್ರೆ ನಮ್ಮ ಪಾಪು ಮಾಪ್ ಮಾಡ್ತೀನಿ ಅಂತ ಮಾಪ್ನ ಎತ್ಕೊಂಡು ಈ ಥರ ಮಾಪ್ ಮಾಡ್ತಿದ್ದಾಳೆ. ನೀಟಾಗಿ ವರ್ಸಕ್ಕೆ ಬಂದಿಲ್ಲ ಅಂದ್ರೂ ನಾವು ಮಾಡಿರೋ ಕೆಲಸಗಳನ್ನ ಸ್ವಲ್ಪ ನೋಡಿಕೊಂಡು ಟೇಬಲೆಲ್ಲ ಸರಿಸಿರೋದು ಅದು ಇದು ಎಲ್ಲ ಮಾಡ್ತಾಯಿದ್ಲು. ಇಲ್ಲಿ ನೋಡಿ ಹೇಗೆ ಮಾಪ್ ಮಾಡಿದ್ದಾಳೆ. ಅಂದರೆ ಒಂದು ಕಡೆ ಒರೆಸಿದ್ದಾಳೆ, ಒಂದು ಕಡೆ ಒರೆಸಿಲ್ಲ, ಅಷ್ಟಕ್ಕೆ ಸುಸ್ತಾಗೋದ್ಲು. ಇದೆಲ್ಲ ಮುಗಿಸ್ಕೊಂಡು ಬಂದಮೇಲೆ ಬಾಲಾಜಿನೇ ಎದ್ದ. ಅವನ್ನ ಸ್ನಾನ ಮಾಡಿಸ್ಕೊಂಡು ಅವನಿಗೆ ರೆಡಿ ಮಾಡ್ತಾಯಿದ್ದೆ. ನಮ್ಮ ಪಾಪುದು ಹಠ ಜಾಸ್ತಿ ಆಗೋಯ್ತು. ಇದ್ದಕ್ಕಿದ್ದ ಹಾಗೇ ಚೆನ್ನಾಗೇ ತಲೆ ಬಾಚಿಸ್ಕೊಳ್ತಾ ಇದ್ದ. ಬಿಡು ನಾನೇ ತಲೆ ಬಾಚ್ಕೊಳ್ತೀನಿ ಅಂತೆಲ್ಲ ಅಳೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟ. ಅಂದರೆ ಅದೇ ತಾನೇ ಎದ್ದಿದ್ನಲ್ಲ, ಸ್ವಲ್ಪ ಜಾಸ್ತಿ ಅಳುನೇ ಇಟ್ಕೊಂಡ. ಅವನಿಗೆಲ್ಲ ರೆಡಿ ಮಾಡಿ ಇನ್ನು ಮುದ್ದನ್ನ ಫ್ರೆಶ್ ಅಪ್ ಮಾಡಬೇಕಲ್ಲ ಅಂತ ಹೇಳಿ ಅವನ್ನ ಸ್ವಲ್ಪ ರೆಡಿ ಮಾಡ್ತಾಯಿದ್ದೆ. ಹಾಗೆ ಮಧ್ಯೆ ಅವನ್ನ ಎತ್ಕೊಂಡು ಸಮಾಧಾನ ಮಾಡಬೇಕು, ಇಲ್ಲಾಂದರೆ ಜಾಸ್ತಿ ಅಳೋದಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾನೆ. ನೋಡಿ ಎಷ್ಟು ಸಮಾಧಾನ ಮಾಡಬೇಕು ಇವನಿಗೆ. ಆಮೇಲೆ ಕ್ವಿಕ್ಕಾಗಿ ಅವನೇನೆ ಅಳುನೂ ನಿಲ್ಲಿಸ್ಬಿಟ್ಟು ಅವನೇ ಆಟ ಆಡ್ಕೊಂಡಿರ್ತಾನೆ. ಬೆಳಗ್ಗೆ ಎದ್ದ ತಕ್ಷಣ ಐಸ್ ಕ್ರೀಮ್ ಕೇಳೋದು, ಚಾಕ್ಲೇಟ್ ಕೇಳೋದು ಸ್ಟಾರ್ಟ್ ಮಾಡ್ತಾನೆ. ಆದರೆ ನಮ್ಮ ಮನೇಲಿ ಅದೆಲ್ಲ ಸ್ವಲ್ಪ ಕೊಡೋದು ಕಡಿಮೆ. ಅವನು ಅಳು ನೋಡೋಕ್ಕಾಗ್ದೇ ತಂದು ಕೊಡಬೇಕು. ಒಂದು ಸಲ ಅಷ್ಟು ಅಳು ಇಟ್ಕೊಬಿಡ್ತಾನೆ ಅಂತ ಕೊಡ್ತೀವಿ. ಬಾಲಾಜಿನ ಸಮಾಧಾನ ಮಾಡಿ ಅವ್ರ ಅಜ್ಜಿ ತಾತನ ಹತ್ರ ಕಳಿಸಾಯ್ತು. ಈಗ ಮುದ್ದುಗೆ ಫ್ರೆಶ್ ಅಪ್ ಮಾಡ್ಕೊಂಡು ಕರ್ಕೊಂಡು ಬಂದು ಈಗ ಅವಳನ್ನ ರೆಡಿ ಮಾಡ್ತಾಯಿದ್ದೀನಿ. ಸ್ಕೂಲಿಗೆ ರಜೆ ಹಾಕಿದ್ಲಲ್ಲ, ತುಂಬಾ ಖುಷಿಯಾಗಿದ್ಲು ಇವತ್ತು ರಜೆ ಹಾಕ್ಸಿದ್ದೀರಲ್ಲ ಅಂತೆಲ್ಲ. ನಮ್ಮ ಪಾಪುನ ರೆಡಿ ಆಗೋದಿಲ್ಲ, ಅಂದರೆ ಒಂದು ಸಲ ಹಠ ಮಾಡೋದಷ್ಟೇ. ಇವಳೊಂದು ಸ್ವಲ್ಪ ಪರವಾಗಿಲ್ಲ, ಹೋಲಿಸ್ಕೊಂಡ್ರೆ ಆ ಥರ ಏನೋ ಹಠ ಮಾಡೋದು ಅದು ಇದು ಎಲ್ಲ ಕಡಿಮೆನೇ. ತಲೆ ಬಾಚೋಣ ಅಂತ ತಲೆ ಬಾಚ್ತಾ ಇದೆ. ನಮ್ಮ ಮುದ್ದು ಜೊತೆ ಸ್ವಲ್ಪ ಸ್ಟೋರೀಸ್ ಎಲ್ಲ ಹೇಳ್ತಾಯಿದ್ಲು. ಸ್ಕೂಲ್ದೇ ಜಾಸ್ತಿ ಕಂಪ್ಲೇಂಟ್ಸ್ ಇರುತ್ತೆ. ಅಂದರೆ ನನ್ನ ಫ್ರೆಂಡ್ಸ್ ಈ ಥರ ಮಾತಾಡಿಸಿಲ್ಲ, ನಾನು ಈ ಥರ ಮಾತಾಡಿದೆ ಅದು ಇದು ಅಂತೆಲ್ಲ ಹೇಳಿ. ಮಧ್ಯೆ ಬಾಲಾಜಿ ಬಂದು ಅದು ಇದು ಕ್ವಾಡ್ಲೆ ಕೊಡ್ತಾಯಿದ್ದ. ಹಾಗೆಯೇ ತಿಂಡಿಗೆ ಬಾತು ಮತ್ತು ವೆಜಿಟೇಬಲ್ ಕುರ್ಮಾ ರೆಡಿ ಇತ್ತು. ಅದನ್ನು ನಾನು ಮಕ್ಕಳಿಗೆ ತಿನ್ಸೋಣ ಅಂತ ಹಾಕ್ಕೊಂಡು ಬಂದೆ. ನಮ್ಮ ಪಾಪುನೇ ಇವತ್ತು ವೀಡಿಯೋ ಮಾಡಿಕೊಡ್ತಾ ಇದ್ದಾಳೆ. ಅಂದರೆ ಮುದ್ದು, ಅಮ್ಮ ನೀವು ವೀಡಿಯೋ ಮಾಡ್ತೀನಿ ಪಾಪುಗೆ ತಿನ್ನಿಸ್ತಾ ಇರೋದನ್ನ ಅಂತ ಹೇಳಿ ವೀಡಿಯೋ ಮಾಡಿಕೊಡ್ತಾಯಿದ್ಲು. ಅಂದರೆ ಅವಳೇ ನನಗೆ ಒಂದು ಸಲ ಕ್ಯಾಮ್ರಾಮನ್ ಆಗಿರ್ತಾಳೆ. ಹಾಗೆ ನಾನು ಪಾಪುಗೆ ತಿಂಡಿ ತಿನ್ನಿಸ್ತಾಯಿದ್ದೆ. ಇವನು ಒಂದು ತುತ್ತಿಗೆ ಬೇಡ ಅಂತೆಲ್ಲ ಹೇಳ್ತಿದ್ದ. ಅಂದ್ಬಿಟ್ಟು ನಾನು ನಿನಗೆ ಶಕ್ತಿ ಬರುತ್ತೆ, ನಿಂಗೆ ಇಷ್ಟೊಂದು ಸ್ಟ್ರಾಂಗ್ ಇದೆಯಾ ಹಾಗೆ ಹೇಗೆ ಅಂತೆಲ್ಲ ಹೇಳ್ತಾಯಿದ್ದೆ. ಅದಕ್ಕೆ ಅವನು ಶಕ್ತಿ ತೋರಿಸ್ತಾ ಇದ್ದ, ಮತ್ತು ಹೊಟ್ಟೆ ಎಲ್ಲ ತೋರಿಸಿದ್ದ. ನೋಡಿ ಎಷ್ಟೊಂದು ಶಕ್ತಿ ಬಂದಿದೆ, ನಾನು ಸ್ಟ್ರಾಂಗ್ ಆದೆ ಅಂತೆಲ್ಲ ಹೇಳಿ. ಹಾಗೆ ತಿಂಡಿನ ಸೂಪರಾಗಿದೆ, ಯಾರು ಮಾಡಿದ್ದು ಅಂತೆಲ್ಲ ಕ್ವಶನ್ಸ್ ಮಾಡ್ತಾಯಿದ್ದ. ಅವ್ರ ಅಜ್ಜಿ ಮಾಡಿದ್ದು ಅಂದ ತಕ್ಷಣ ಅವ್ವ ಮಾಡಿದ್ದ ಹಾಗೆ ಹೇಗೆ ಅಂತೆಲ್ಲ ಹೇಳ್ಕೊಂಡು ನನ್ನ ಮಗ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡ್ದ. ನೋಡಿ ಎಷ್ಟು ಸಲ ಶಕ್ತಿನ ತೋರಿಸ್ತಾನೆ ಇದ್ದಾನೆ. ಅವ್ರ ಅಕ್ಕನಿಗೆ ಹೇಳ್ತಿದ್ದ ವಿಡಿಯೋ ಮಾಡಿ ಅಂತೆಲ್ಲ ಹೇಳ್ಕೊಂಡು ಅವನು ತಿಂಡಿನ ತಿಂತಾಯಿದ್ದ. ಹಾಗೆ ಮುದ್ದುಗೂ ತಿಂಡಿ ಹಾಕ್ಕೊಟ್ಟಿದ್ವಿ, ಅವಳು ಸಹ ತಿಂತಾಯಿದ್ಲು. ಅವಳು ಇಂಡಿಪೆಂಡೆಂಟಾಗಿ ತಿಂಡಿ ತಿಂತಾಳೆ. ಒಂದು ಸಲ ಅವ್ನು ತಿನ್ನಿಸ್ಬೇಕಾದ್ರೆ ನನಗೂ ತಿನ್ನಿಸಿ ಅಂತೇಳಿ ಹಠ ಮಾಡೋದಷ್ಟೇ. ಇವಾಗ ಅವಳೇ ತಿಂತಿದ್ಲು. ಅದು ವೀಡಿಯೋ ಮಾಡ್ತಿದ್ದೀನಿ ಅಂದಾಗಂತೂ ಇಬ್ಬರು ಪೋಸ್ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ನೋಡಿ ಎಷ್ಟು ನೀಟಾಗಿ ಪೋಸ್ ಕೊಡ್ತಾರೆ. ವೀಡಿಯೋ ಫೋಟೋ ಅಂದರೆ ನನ್ನ ಮಕ್ಕಳಂತೂ ತುಂಬಾ ಚೆನ್ನಾಗಿ ಪೋಸಸ್ನೆಲ್ಲ ಕೊಡ್ತಾರೆ. ಹಾಗೆ ನಾನು ಫ್ರೆಶ್ ಅಪ್ ಆಗಿ ಬಂದು ಇವತ್ತು ನಾನು ನನ್ನ ಸ್ಕಿನ್ ಕೇರ್ನ ಹೇಗೆ, ಅಂದರೆ ಮನೇಲಿದ್ದಾಗ ನಾನು ನನ್ನ ಸ್ಕಿನ್ ಕೇರ್ನ ಹೇಗೆ ಮಾಡ್ಕೊಳ್ತೀನಿ ಅನ್ನೋದನ್ನ ವೀಡಿಯೋ ಮಾಡ್ತೀನಿ. ಫಸ್ಟಿಗೆ ನಾನು ನೀಟಾಗಿ ಫ್ರೆಶ್ ಅಪ್ ಎಲ್ಲ ಆದಮೇಲೆ, ಅಂದರೆ ಇಲ್ಲಾಂದರೆ ಫೇಸ್ ವಾಶ್ ಏನೇ ಮಾಡಿದರೂ ಸಹ ನಾನು ಫಸ್ಟು ನೀಟಾಗಿ ಫೇಸ್ನ ಒರೆಸ್ಕೊಳ್ತೀನಿ. ಅದಾದಮೇಲೆ ನಾನು ರೋಸ್ ವಾಟರ್ನ ಅಪ್ಲೈ ಮಾಡ್ತೀನಿ. ಫಸ್ಟ್ ಸ್ಟೆಪ್ಪೇ ರೋಸ್ ವಾಟರ್. ಅದು ಏನಕ್ಕೆ ಅಪ್ಲೈ ಮಾಡ್ತೀನಿ ಅಂದರೆ ನನ್ನ ಸ್ಕಿನ್ನನ್ನು ಗ್ಲೋ ಆಗಿ ಇಟ್ಕೊಳ್ಳೋದ್ರ ಜೊತೆಗೆ ನಮ್ಮ ಸ್ಕಿನ್ನು ಗ್ಲಾಸ್ ಸ್ಕಿನ್ ಆಗಿ ಸಹ ಇರಬೇಕು ಅಂದರೆ ನಾವು ರೋಸ್ ವಾಟರ್ನ ಅಪ್ಲೈ ಮಾಡಬೇಕು. ನೋಡಿ ಇನ್ನೂ ವೆಟ್ಟಲ್ಲೇ ಇರಬೇಕಾದ್ರೆ ನಾನು ಅಲೋವೆರಾ ಜೆಲ್ಲನ್ನು ಹಾಕ್ತಾಯಿದ್ದೀನಿ. ಅಲೋವೆರಾ ಜೆಲ್ನ ಹಾಕ್ಕೊಂಡು ನೀಟಾಗಿ ಅಪ್ಲೈ ಮಾಡಬೇಕು.
ನಿಮ್ಮ ಸ್ಕಿನ್ಗೆ ಯಾವ ಥರ ಅಡ್ಜಸ್ಟ್ ಆಗುತ್ತೆ ಗೊತ್ತಿಲ್ಲ, ನನ್ನ ಸ್ಕಿನ್ಗೆ ತುಂಬಾ ಅಡ್ಜಸ್ಟ್ ಆಗಿದೆ. ಮತ್ತು ಸ್ಕಿನ್ ಗ್ಲೋಯಿಂಗ್ ಜೊತೆಗೆ ನಮ್ಮ ಸ್ಕಿನ್ನು ಗ್ಲಾಸ್ ಸ್ಕಿನ್ ಆಗು ಸಹ ಕಾಣಿಸ್ಬೇಕು ಅಂದರೆ ನಾನು ಇದನ್ನು ಅಪ್ಲೈ ಮಾಡ್ತೀನಿ. ನನಗೆ ತುಂಬಾ ಬೆನಿಫಿಟ್ಸ್ ಅನಿಸುತ್ತೆ. ಅಂದರೆ ರೋಸ್ ವಾಟರ್ನ ಅಪ್ಲೈ ಮಾಡಿದ್ಮೇಲೆ ವೆಟ್ ಇರಬೇಕಾದ್ರೆ ನಾನು ಅಲೋವೆರಾ ಜೆಲ್ಲನ್ನು ಹಾಕ್ತೀನಿ. ಅಂದರೆ ಅಪ್ಲೈ ಮಾಡೋದ್ರಿಂದ ನನ್ನ ಸ್ಕಿನ್ಗೆ ತುಂಬಾ ಒಂದು ಒಳ್ಳೆ ರಿಸಲ್ಟ್ ಸಿಕ್ಕಿದೆ. ಅದರಿಂದ ನನ್ನ ಸ್ಕಿನ್ಗೆ ಅಡ್ಜಸ್ಟ್ ಆಗಿರೋ ಥರ ಹಾಕ್ತಿದ್ದೀನಿ. ನೀವು ನನ್ನ ಹಾಗೆ ಅಂದರೆ ಅಪ್ಲೈ ಮಾಡಬೇಕು ಅಂತಿಲ್ಲ. ನಿಮ್ಮ ಸ್ಕಿನ್ಗೆ ಯಾವ ಥರ ಅಡ್ಜಸ್ಟ್ ಆಗುತ್ತೆ ನೋಡಿಕೊಂಡು ಆ ಥರ ಯೂಸ್ ಮಾಡಿ. ನನ್ನ ಸ್ಕಿನ್ಗೆ ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಗಿದೆ. ಈಗ ಸ್ವಲ್ಪ ಫೇಸು ಡ್ರೈ ಆಗಬೇಕು, ಅಂದರೆ ತುಂಬ ಕಂಪ್ಲೀಟಾಗಿ ಡ್ರೈ ಆದ್ರೂ ಚೆನ್ನಾಗಿರಲ್ಲ, ಸ್ವಲ್ಪ ಡ್ರೈ ಆಗಬೇಕು. ಈಗ ನಾನು ಮಾಯಿಶ್ಚರೈಸರನ್ನು ಅಪ್ಲೈ ಮಾಡ್ತೀನಿ. ನೀವು ಯಾವುದನ್ನು ಅಪ್ಲೈ ಮಾಡ್ತೀರಾ ಮಾಯಿಶ್ಚರೈಸರ್ ಅದನ್ನು ಅಪ್ಲೈ ಮಾಡ್ಕೊಳ್ಳಿ. ನಾನು ನನ್ನ ಕಾಮನಾಗಿ ಈ ಪ್ರಾಡಕ್ಟನ್ನೇ ಯೂಸ್ ಮಾಡೋದು, ಅದರಿಂದ ನನಗೆ ಒಂದು ಒಳ್ಳೆ ರಿಸಲ್ಟ್ ಸಿಕ್ಕಿದೆಯಲ್ಲ. ಸೊ ನಾನು ಮಾಯಿಶ್ಚರೈಸರ್ನ ನೆಕ್ಸ್ಟ್ ಅಪ್ಲೈ ಮಾಡ್ತೀನಿ. ಇದು ಸ್ವಲ್ಪ ಅಂದರೆ ವೆಟ್ಟು ಇಲ್ಲ, ಸ್ಕಿನ್ನು ಡ್ರೈನೂ ಇರಬಾರ್ದು, ಮೀಡಿಯಮ್ ಇರಬೇಕಾದ್ರೆ ನಾನು ಈ ಮಾಯಿಶ್ಚರೈಸರ್ನ ಅಪ್ಲೈ ಮಾಡ್ಕೊಳ್ತೀನಿ. 1-3 ಮಿನಿಟ್ಸ್ ಬಿಟ್ಟು ಅಲೋವೆರಾ ಮತ್ತು ರೋಸ್ ವಾಟರ್ ಏನು ಅಪ್ಲೈ ಮಾಡಿದೆ ಆ 2-3 ಮಿನಿಟ್ಸ್ ಬಿಟ್ಟು ನಾವು ಇಲ್ಲಿ ಮಾಯಿಶ್ಚರೈಸರ್ನ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ನಾನು ಹಚ್ಚಬೇಕಾದ್ರೆ ಕಿವಿ ಮತ್ತು ನೆಕ್ ಪಾರ್ಟನ್ನು ಸೇರಿಸಿ ಹಚ್ತೀನಿ. ಎಸ್, ಈಗ ಇದು ಸ್ವಲ್ಪ ಡ್ರೈ ಆದಮೇಲೆ ನಾವು ಪೌಡ್ರನ್ನ ಅಪ್ಲೈ ಮಾಡೋದಕ್ಕೆ ಸರಿ ಅಂತೇಳಿ. ಈಗ ಇದು ಡ್ರೈ ಆಗಿದೆ. ಈಗ ನಾವು ಫೇಸ್ಗೆ ಪೌಡರನ್ನು ಅಪ್ಲೈ ಮಾಡೋಣ. ನಾನು ಕಾಮನಾಗಿ ಬೇಬಿ ಪೌಡರ್ ಅಂದರೆ ಮಕ್ಕಳಿಗೆ ಏನು ಬೇಬಿ ಪೌಡರ್ ಯೂಸ್ ಮಾಡ್ತೀನಿ ಅದನ್ನೇ ನಾನು ಯೂಸ್ ಮಾಡ್ಕೊಳ್ತೀನಿ. ಸೊ ಸ್ವಲ್ಪ ಲೈಟಾಗಿಯೇ ಪೌಡರ್ನ ಹಚ್ಚಬೇಕು. ಈಗ ಸ್ವಲ್ಪ ಇನ್ನೂ ಡ್ರೈ ಮಾಡ್ತಿದ್ದೀನಿ, ಅಂದರೆ ಇವತ್ತು ಬೇರೆ ಕರೆಂಟ್ ಇರಲಿಲ್ಲ, ಫ್ಯಾನು ಆನ್ ಮಾಡ್ಕೊಳ್ಳೋದಕ್ಕೆ. ಅದರಿಂದ ವೀಡಿಯೋನೂ ಅಷ್ಟೇ, ಅಲ್ಲೆಲ್ಲ ಕತ್ಲೇ ಇದೆ, ತುಂಬ ಸೆಕೆನೂ ಆಗ್ತಿತ್ತು. ಸೆಕೆ ಆದಾಗ ವೆಟ್ ಆಗೋದು ಕಾಮನ್ ಆಗಿ, ನಾವು ಈ ಥರ ಎಲ್ಲ ಅಪ್ಲೈ ಮಾಡಿದಾಗಂತೂ ಜಾಸ್ತಿ ವೆಟ್ ಆಗ್ತಿರ್ತೀವಿ. ಸೊ ನಾನೀಗ ಸ್ವಲ್ಪ ಡ್ರೈ ಆದಮೇಲೆ ನಾನು ಫೇಸ್ ಪೌಡರ್ನ ಅಪ್ಲೈ ಮಾಡ್ತೀನಿ. ಲೈಟಾಗಿ ಅಪ್ಲೈ ಮಾಡ್ಕೊಳ್ತೀನಿ, ಅಂದರೆ ನನಗೆ ಬೂದಿ ಬೂದಿ ಥರ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ನಾನು ಲೈಟಾಗಿ ಅಪ್ಲೈ ಮಾಡಿಕೊಂಡೆ. ನೀವೇ ನೋಡ್ತಿದ್ದೀರಾ, ಇನ್ಯಾವುದು ಮೇಕಪ್ ಪ್ರಾಡಕ್ಟ್ಸ್ನ ನಾನು ಯೂಸ್ ಮಾಡಿಲ್ಲ. ಮನೇಲಿದ್ದಾಗ ಇಷ್ಟೇ ಸಿಂಪಲ್ಲಾಗಿ ನಾನು ಯೂಸ್ ಮಾಡೋದು. ಈಗ ನೀಟಾಗಿ ಅಪ್ಲೈ ಮಾಡ್ಕೊಂಡಿದ್ದೀನಿ. ಮನೇಲಿದ್ದಾಗ ಜಾಸ್ತಿ ಮೇಕಪ್ ಮಾಡ್ಕೊಳ್ಳೋದು ಮತ್ತು ಅದೆಲ್ಲ ಏನು ಇಷ್ಟ ಆಗಲ್ಲ ನನಗೆ, ಸಿಂಪಲ್ಲಾಗಿ ಇಷ್ಟ ಆಗುತ್ತೆ. ಸೊ ನಾನು ಈ ಪೌಡ್ರ್ ಅಪ್ಲೈ ಮಾಡಬೇಕಾದ್ರೂ ಅಷ್ಟೇ ನೆಕ್ ಪಾರ್ಟ್ ಮತ್ತು ಇಯರ್ಸ್ಗೆ ಸೇರಿಸಿನೇ ಅಪ್ಲೈ ಮಾಡ್ಕೊಳ್ತೀನಿ. ಈಗ ನಾನು ಐಲೈನರ್ನ ಅಂದರೆ ಕಾಜಲ್ನ ನಾನು ಹಣೆಗೆ ಹಚ್ತೀನಿ. ಇಷ್ಟೇ ನನ್ನ ಸಿಂಪಲ್ ಮೇಕಪ್. ಈಗ ನಿಮಗೋಸ್ಕರ ನಾನು ಬರೀ ಲೂಸ್ ಹೇರ್ನ, ಅಂದರೆ ಇನ್ನೂ ತಲೆ ಏನೂ ಬಾಚಿಲ್ಲ, ಲೂಸ್ ಹೇರ್ನ ಬಿಟ್ಟು ತೋರಿಸ್ತಾ ಇದ್ದೀನಿ. ನನ್ನ ಸಿಂಪಲ್ ಮೇಕಪ್ ಹೀಗಿರುತ್ತೆ. ನಾನು ರೆಡಿ ಆಗಿದ್ದೆಲ್ಲ ಮುಗೀತು, ನನ್ನ ಪೂಜೆನೂ ಆಗಿದೆ. ಈಗ ನನ್ನ ಪಾಪುಗೆ ಪೂಜೆ ಮಾಡಿಸೋಣ ಅಂದರೆ ಅವಳಿಗೆ ಸ್ವಲ್ಪ ನಾಮಸ್ತೋತ್ರಗಳನ್ನ ಚಿಕ್ಕದ್ರಿಂದ ಹೇಳ್ಕೊಡ್ತಾ ಇದ್ದೆ. ಈಗ ಸ್ಕೂಲ್ಗೆ ಹೋದ್ಮೇಲೆ ಅವಳಿಗೆ ಟೈಮೇ ಸಿಗ್ತಿರ್ಲಿಲ್ಲ, ಸ್ವಲ್ಪ ಮರ್ತಿದ್ಲು ಅಂತ ಹೇಳಿ ಅವಳಿಗೆ ಹೇಳ್ಕೊಡ್ತಾ ಇದ್ದೆ. ಹಾಗೆ ನಮ್ಮ ಬಾಲಾಜಿ ನೋಡಿ ಮಧ್ಯೆ ಈ ಥರ ಬರೋದು, ಕಾಫಿ ಮಾಡಿದ್ದೀನಿ, ಟೀ ಮಾಡಿದ್ದೀನಿ, ಕುಡಿ ಅಂತೆಲ್ಲ ಹೇಳ್ತಿದ್ದ. ನೀರನ್ನ ತೊಗೊಂಡು ಬಂದುಬಿಟ್ಟು ನಮ್ಮ ಪಾಪು ಹಿಂಗೆ ಏನಾದರೂ ಮಾಡ್ತಿದ್ದೀವಿ ಅಂದಾಗಲೇ ಮಧ್ಯೆ ಬರೋದು. ಅಲ್ಲಿವರೆಗೂ ಚೆನ್ನಾಗಿ ಆಟಾಡ್ತಿರ್ತಾನೆ. ಇವಳಿಗೆ ನಾಮಸ್ತೋತ್ರಗಳನ್ನೆಲ್ಲ ಹೇಳ್ಕೊಡ್ತಾ ಇದ್ದೆ. ಹಾಗೆ ಇನ್ಮೇಲೆ ಹಾಲಿಡೇಸು ಇನ್ನು ಸ್ವಲ್ಪ ದಿನದಲ್ಲೇ ಕೊಡ್ತಾರೆ. ಸ್ವಲ್ಪ ಸ್ಟಡೀಸ್ ಮೇಲೆ ಗಮನ ಇಟ್ಟು ಓದಿಸ್ಬೇಕು. ಅಂದರೆ ಈ ರಜೆನ ಆಟದ ಜೊತೆ ಓದೋದು ಸಹ, ಅಂದರೆ ಮುಂದಿನ ವರ್ಷಕ್ಕೆ ಸ್ವಲ್ಪ ಪ್ರಿಪೇರ್ ಮಾಡೋಣ ಅಂತೇಳಿ ಒಂದಷ್ಟು ಮರ್ತ್ಕೊಬಿಟ್ಟಿರ್ತಾಳೆ ಅಂತ ಕನ್ನಡ ವರ್ಣಮಾಲೆ ಏನ ಬರೆಸ್ತಾ ಇದ್ದೆ. ನಮ್ಮ ಪಾಪುಗೆ ಇಷ್ಟಪಟ್ಟು ಓದೋದು ಬರೆಯೋದು ಎಲ್ಲ ಇಷ್ಟ, ಅಂದರೆ ಜಾಸ್ತಿ ಪ್ರೆಷರ್ ಆಗಬಾರ್ದಷ್ಟೇ ಅವಳಿಗೆ. ನಾನು ಅಷ್ಟೊಂದು ಪ್ರೆಷರ್ ಆಗೇನಿಲ್ಲ, ಓದಿಸೋದಿಲ್ಲ. ಅವಳಿಗೆ ಯಾವಾಗ ಇಂಟ್ರೆಸ್ಟ್ ಇರುತ್ತೆ ಆ ಟೈಮಲ್ಲಿ ನೋಡಿಕೊಂಡು ಓದ್ತೀಯ ಅಂತ ಕೇಳ್ತೀನಿ, ಇಲ್ಲಾಂದ್ರೆ ಅವಳೇ ಬಂದು ಹೇಳ್ತಾಳೆ ಬರೀತೀನಿ ಅಂತೆಲ್ಲ ಹೇಳಿ. ಅದಕ್ಕೆ ನಾನು ಬರೆಸ್ತೀನಿ. ಅವಳಿಗೆ ಏನಾದರೂ ವೆರಿ ಗುಡ್ ಆ ಥರ ಹೇಳಿದಾಗ ತುಂಬಾ ಖುಷಿ ಆಗ್ತದೆ. ಮುದ್ದು ಏನಂತ ಹೇಳೋದು ಅದನ್ನು ನಾವು? ಕನ್ನಡ ವರ್ಣಮಾಲೆ. ಏನ ಕನ್ನಡ ವರ್ಣಮಾಲೆ ಹೇಳ್ತೀಯ ಈಗ? ಹೇಳು. ಅ ಆ ಇ ಈ ಉ ಊ ರು ಎ ಎ ಐ ಓ ಓ ಔ ಅಂ ಅಹ ಖ ಖ ಗ ಘ ಞ ಛ ಛ ಜ ಝ ಞ ಟ ಟ ದ ದ ನ ಡಡ್ಡಣ್ಣ. ನ ಇದು ಟ ಠ ಡ ಢ ಣ. ದಿಟ್ಟ ತ ದ ದ ನ ದ ದ ಮ ಯ ರ ಲ ಮ ವ ಶ ಶ ಹ ಸಾ. ಸ ಹ ಳ. ಗುಡ್.
ಇನ್ನೂ ಇಂಪ್ರೂವ್ ಆಗಬೇಕು ಆಯ್ತಪ್ಪ ಓಕೆನಾ ಈಗ ನೆಕ್ಸ್ಟ್ ಏನು ಬರೀತೀಯಾ ನೆಕ್ಸ್ಟ್ ABCD ಅದನ್ನೇನಂತೀವಿ alphabets ಮುದ್ದು ಸ್ಕೂಲಲ್ಲಿ ಕನ್ನಡ ರೈಟಿಂಗ್ ಪಾರ್ಟ್ ಇಲ್ಲ, ಬರೀ ಅಂದರೆ ಹೇಳ್ಕೊಡ್ತಾರೆ. ರೈಟಿಂಗ್ ಪಾರ್ಟ್ ಇಲ್ಲದೆ ಇರೋ ಕಾರಣ ಅವಳಿಗೆ ಸ್ವಲ್ಪ ನಾನು ರೈಟಿಂಗ್ ಪಾರ್ಟನ್ನು ಹೇಳ್ಕೊಡೋಣ ಅಂತ ಹೇಳ್ಕೊಡ್ತಾ ಇದ್ದೀನಿ. ಇಲ್ಲಿ ಅಕ್ಕ ತಮ್ಮ ಇಬ್ಬರೂ ಕಲರ್ಸ್ ಐಡೆಂಟಿಫಿಕೇಷನ್ನ ಮುದ್ದು ಬಾಲಾಜಿಗೆ ಹೇಳ್ಕೊಡ್ತಾ ಇದ್ದಾಳೆ. ಐ ಹೋಪ್ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಈ ವ್ಲಾಗ್ ಎಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.